ನೀವು ದಿನ ಬಳಸೋ ಫೋನ್ ಪೇ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟೆಂಟ್ ಆಗಿ 7.5 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಹೌದು ಗುರು, ಫೋನ್ ಪೇ ಅಪ್ಲಿಕೇಶನ್ ಇದ್ದವ್ರಿಗೆ ಬಂಪರ್ ಆಫರ್ ಮೇಲೆ ಆಫರ್ ಅನ್ನೋದಾದ್ರೆ ಬಿಡ್ತಿದ್ದಾರೆ. ಈ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಸಾಲಕ್ಕೆ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಈ ಅಪ್ಲಿಕೇಶನ್ ಅಲ್ಲಿ ಗೋಲ್ಡ್ ಲೋನ್ ಸಮೇತ ಕೊಡ್ತಿದ್ದಾರೆ, ಮತ್ತೆ ಲೋನ್ ಅಗೇನೆಸ್ಟ್ ಮ್ಯೂಚುವಲ್ ಫಂಡ್ ಸಮೇತ ಕೊಡ್ತಿದ್ದಾರೆ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಫೋನ್ ಪೇ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ನಿಮಗೆ ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದ್ಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು, ನಿಮಗೆ ಗೋಲ್ಡ್ ಲೋನ್ ಆದ್ರೆ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ 50 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಮತ್ತೆ ಮ್ಯೂಚುವಲ್ ಫಂಡ್ ಅಗೇನೆಸ್ಟ್ ಸಮೇತ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಮತ್ತೆ ಪರ್ಸನಲ್ ಲೋನ್ ನೋಡೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ 7.5 ಲಕ್ಷ ರೂಪಾಯಿವರೆಗೂ ಸ್ಟಾರ್ಟಿಂಗ್ ಕೊಡ್ತಿದ್ದಾರೆ. ಈ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅನ್ಕೋಬಹುದು. ಇಲ್ಲಿ ನೋಡ್ಕೋಬಹುದು, ನಿಮ್ಗೆ ಅಪ್ ಟು 10 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋ ಮೋರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೇನು ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಮತ್ತೆ ಇದು ಕ್ರೆಡಿಟ್ ಬಿಗೆ ಲಿಂಕ್ ಅನ್ನೋದಾದ್ರೆ ಆಗಿರುತ್ತೆ ಫೋನ್ ಪೇ. ಅದ್ರ ಮುಖಾಂತರ ನಿಮ್ಗೆ ಸಾಲ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ಬರುತ್ತೆ. ನೋಡ್ಕೋಬಹುದು, ನಾನು ಫೋನ್ ಪೇ ಅಪ್ಲಿಕೇಶನ್ ಇಂದ ಪರ್ಸನಲ್ ಲೋನ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ತಿದ್ದೀನಿ. ಡೈರೆಕ್ಟ್ ಕ್ರೆಡಿಟ್ ಬಿ ಅಪ್ಲಿಕೇಶನ್ ಗೆ ಹೋಗ್ತಿದೆ. ಸೊ ಇದ್ರ ಮುಖಾಂತರ ಹೋಗಿದ್ದೀರಾ ಅನ್ನೋದಾದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಯಾಕಂದ್ರೆ ನೀವು ಮಾಡಿರೋ ಟ್ರಾನ್ಸಾಕ್ಷನ್ಸ್ ಅದೆಲ್ಲ ಇರುತ್ತಲ್ವಾ. ಸೊ ಹಂಗಾಗಿ ಈ ಅಪ್ಲಿಕೇಶನ್ ಇಂದ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದ್ರೆ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಲಾಗಿನ್ ಸೈನ್ ಅಪ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ನಾನು ನನ್ನ ಮೊಬೈಲ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸಿಂಪಲ್ ಸ್ಟೆಪ್ಸ್ ನ ಫಿಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋ ಮೋರ್ ಮೇಲೆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಫ್ಯೂಚರ್ಸ್ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಅನ್ನೋದಾದ್ರೆ ಮಾಡ್ತಿರ್ತಾರೆ. ಸೇಮ್ ಇಲ್ಲಿ ಕ್ರೆಡಿಟ್ ಬಿನೇ ಇರುತ್ತೆ, ಬಟ್ ಫೋನ್ ಪೇ ಅಪ್ಲಿಕೇಶನ್ ಇಂದ ಆಕ್ಸೆಸ್ ಅನ್ನೋದಾದ್ರೆ ಹಾಕ್ತಿರುತ್ತೆ. ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಅಪ್ಲೈ ಅನ್ನೋದು ಮಾಡ್ಕೋಬಹುದು. KYC ಡಾಕ್ಯುಮೆಂಟ್ಸ್ ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಜನರಲ್ ಇನ್ಫಾರ್ಮೇಶನ್ ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರೆಫರೆನ್ಸ್ ಕಾಂಟ್ಯಾಕ್ಟ್ ನ ಫಿಲ್ ಅನ್ನೋದು ಆದ್ರೆ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾಡಿದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಸೊ ಎಲ್ರಿಗೂ ಸಾಲ ಅನ್ನೋದಾದ್ರೆ ಸಿಗ್ತಿದೆ. ಅಪ್ಲಿಕೇಶನ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫೋನ್ ಪೇ ಅಪ್ಲಿಕೇಶನ್. ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೊಂಡು ನೀವು ಪಡ್ಕೋಬಹುದು. ಫ್ರೆಂಡ್ಸ್, ಅಕಸ್ಮಾತ್ ಏನಾದ್ರು ಪರ್ಸನಲ್ ಲೋನ್ ಈ ಅಪ್ಲಿಕೇಶನ್ ಅಲ್ಲಿ ಸಿಗ್ಲಿಲ್ಲ ಅನ್ನೋದಾದ್ರೆ ಇಲ್ಲಿ ಗೋಲ್ಡ್ ಲೋನ್ ಸಮೇತ ಇದೆ, ಮತ್ತೆ ಮ್ಯೂಚುವಲ್ ಫಂಡ್ ಅಗೇನೆಸ್ಟ್ ಲೋನ್ ಅನ್ನೋದಾದ್ರೆ ಇದೆ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಏನಾದ್ರು ಮ್ಯೂಚುವಲ್ ಫಂಡ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದ್ರ ಮುಖಾಂತರ ನೀವು ಈಸಿಯಾಗಿ 15 ಸೆಕೆಂಡ್ಸ್ ಅಲ್ಲಿ ನೀವು ಚೆಕ್ ಅನ್ನೋದಾದ್ರೆ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಇಲ್ಲಿ ನೀವು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾವ್ದಿರುತ್ತೋ ಅದನ್ನ ಕೊಟ್ಟಿದ್ದೀರಾ ಅನ್ನೋದಾದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಪ್ರೊಸೀಡ್ ಮಾಡಿದ್ದೀರಾ ಅನ್ನೋದಾದ್ರೆ ಲೋನ್ ಅಗೇನೆಸ್ಟ್ ಮ್ಯೂಚುವಲ್ ಫಂಡ್ ಆದ್ರೂ ತಗೋಬಹುದು. ಇದರಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ ಯಾವ ತರ ಪರ್ಫಾರ್ಮ್ ಮಾಡ್ತಿದೆ ಅದ್ರ ಮೇಲೆ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ನೀವು ಆರಾಮಾಗಿ ಇಲ್ಲೂ ಸಾಲ ಅನ್ನೋದಾದ್ರೆ ಪಡ್ಕೋಬಹುದು. ಈ ತರ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇನ್ನೊಂದು ಸ್ಟೆಪ್ ನ ತಿಳಿಸ್ಕೊಡ್ತೀನಿ ನಾನು. ಇದರಲ್ಲೇ ಫೋನ್ ಪೇದಲ್ಲಿ ಇನ್ನೊಂದು ಸ್ಟೆಪ್ಸ್ ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಅನ್ನೋದಾದ್ರೆ ತೋರಿಸ್ಕೊಡ್ತೀನಿ, ನೋಡ್ಕೋಬಹುದು. ಇಲ್ಲಿ ಲೋನ್ ರಿಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇಲ್ಲಿ ಲೋನ್ ರಿಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಿಲ್ಟರ್ ಬೈ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮತ್ತೆ ಕನ್ಸ್ಯೂಮರ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕನ್ಸ್ಯೂಮರ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇಲ್ಲಿ ನಿಮ್ಗೆ ಬಜಾಜ್ ಫಿನ್ಸ್ ಲಿಮಿಟೆಡ್ ಅಲ್ಲಿ ಕೊಡ್ತಾರೆ. ಮತ್ತೆ ಇಲ್ಲಿ ನೋಡ್ಕೋಬಹುದು HDFC ಫಿನಾನ್ಸ್ ಲಿಮಿಟೆಡ್ ಅಲ್ಲಿ ಕೊಡ್ತಾರೆ. ಮತ್ತೆ ಕ್ಯಾಶಿ ಅಂತ ಇದೆ. ಮತ್ತೆ ಇಲ್ಲಿ ನೋಡ್ಕೋಬಹುದು ಕಿಸ್ಟ್ ಅಂತ ಇದೆ, ಕ್ರೆಡಿಟ್ ಬಿ ಅಂತ ಇದೆ, ಮತ್ತೆ ರಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದೆಲ್ಲ ಲೋನ್ ರಿಪೇಮೆಂಟ್ ಅನ್ನೋದಾದ್ರೆ ಮಾಡೋದು. ನೀವು ಡೈರೆಕ್ಟ್ ಆಗಿ ಈ ಅಪ್ಲಿಕೇಶನ್ ನ ಸರ್ಚ್ ಮಾಡಿಬಿಟ್ಟು ನಿಮ್ಮ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ನೀವು ಆರಾಮಾಗಿ ಈ ಅಪ್ಲಿಕೇಶನ್ಸ್ ಥ್ರೂ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ತುಂಬಾ ಒಳ್ಳೆ ಅಪ್ಲಿಕೇಶನ್ಸ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಅಪ್ಲಿಕೇಶನ್ಸ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನೋದಾದ್ರೆ ಪ್ರೊವೈಡ್ ಮಾಡಿರ್ತೀನಿ. ಇಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಇದೆಯೋ ಆ ಅಪ್ಲಿಕೇಶನ್ಸ್ ಎಲ್ಲ. ಸೊ ಅಕಸ್ಮಾತ್ ಏನಾದ್ರು ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಪರ್ಸನಲ್ ಲೋನ್ ಸಿಗ್ಲಿಲ್ಲ ಅನ್ನೋ ಟೈಮಲ್ಲಿ
ಅಲ್ಲಿ. ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ನಿಮ್ಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. 2 ಅಪ್ಲಿಕೇಶನ್ ಕೊಟ್ಟಿರ್ತೀನಿ, ಇಲ್ಲಿ 2 ಅಪ್ಲಿಕೇಶನ್ ಕೊಟ್ಟಿರ್ತೀನಿ. ಇಲ್ಲಿ ಬ್ರಾಂಚ್ ಲೋನ್ ಆಪ್ ಅಂತ ಕೊಟ್ಟಿರ್ತೀನಿ, ಮತ್ತೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. 2 ಅಪ್ಲಿಕೇಶನ್ ಅಲ್ಲಿ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದ್ದಾರೆ. ಯಾರು ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಪಡ್ಕೋಬಹುದು. ತುಂಬಾ ಜನಕ್ಕೆ ಇದೇ ಅಪ್ಲಿಕೇಶನ್ಸ್ ಅಲ್ಲಿ ಸಾಲ ಸಿಕ್ಕಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಫ್ರೀ ಆಗಿ ನೀವು ಕ್ರೆಡಿಟ್ ಸ್ಕೋರ್ ಎಲ್ಲ ಚೆಕ್ ಮಾಡ್ಕೋಬಹುದು. ತುಂಬಾ ಒಳ್ಳೆ ಆಫರ್ಸ್ ಎಲ್ಲ ಬಿಡ್ತಿದ್ದಾರೆ. ನಾನು ಸ್ಟಾರ್ಟಿಂಗ್ 7.5 ಲ್ಯಾಕ್ಸ್ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡ್ಕೊಂಡು ನಾನು 7.5 ಲ್ಯಾಕ್ಸ್ ಅಂತ ಹೇಳಿದ್ದೆ. ಅಪ್ ಟು 10 ಲಕ್ಷ ರೂಪಾಯಿವರೆಗೂ ನೀವು ಇನ್ಸ್ಟೆಂಟ್ ಆಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು. ಗೋಲ್ಡ್ ಲೋನ್ ಆದ್ರೆ ನಿಮ್ಗೆ 50 ಲಕ್ಷ ರೂಪಾಯಿವರೆಗೂ ನಿಮ್ಗೆ ಎಷ್ಟು ಪ್ಲೆಡ್ಜ್ ಮಾಡ್ತಿರೋ ಗೋಲ್ಡ್ ಅದ್ರ ಮೇಲೆ ಡಿಪೆಂಡ್ ಅನ್ನೋದಾದ್ರೆ ಆಗುತ್ತೆ. ಸೊ ಮತ್ತೆ ಲೋನ್ ಆನ್ ಮ್ಯೂಚುವಲ್ ಫಂಡ್, ಮತ್ತೆ ಲೋನ್ ಅಗೇನೆಸ್ಟ್ ಕಾರ್ ಅನ್ನೋದಾದ್ರೆ ಕೊಡ್ತಾರೆ, ಮತ್ತೆ ಬೈಕ್ ಲೋನ್ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಸೊ ಈ ತರ ಎಲ್ಲ ನಿಮ್ಗೆ ಆಪ್ಷನ್ಸ್ ಅನ್ನೋದಾದ್ರೆ ಸಿಗುತ್ತೆ. ಇವರೆಲ್ಲ 40+ ಟ್ರಸ್ಟೆಡ್ ಪಾರ್ಟ್ನರ್ಸ್ ಅನ್ನೋದಾದ್ರೆ ಇರ್ತಾರೆ. ನೋಡ್ಕೋಬಹುದು, ನಿಮ್ಗೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ಎಲ್ಲ. ಸೊ ಈ ತರ ಫೋನ್ ಪೇ ಅಪ್ಲಿಕೇಶನ್ ಇಂದ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು. ಫೋನ್ ಪೇ ಅಪ್ಲಿಕೇಶನ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ಇನ್ನು ಫೋನ್ ಪೇ ಅಪ್ಲಿಕೇಶನ್ ಅಲ್ಲಿ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ 1 ಲಕ್ಷ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 12 ತಿಂಗಳು ಟೆನ್ಯೂರ್ ತಗೊಂಡಿದ್ದೀರಾ ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟು 24% ಅನ್ನೋದಾದ್ರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸು 2500 ರೂಪಾಯಿ ತರ ಚಾರ್ಜ್ ಅನ್ನೋದಾದ್ರೆ ಮಾಡ್ತಾರೆ. ಇಲ್ಲಿ ನೋಡ್ಕೋಬಹುದು GST ಅಂತ ಹೇಳ್ಬಿಟ್ಟು 450 ರೂಪಾಯಿ ಅನ್ನೋದಾದ್ರೆ ಚಾರ್ಜ್ ಮಾಡ್ತಾರೆ. ಮತ್ತೆ ಟೋಟಲ್ ಇಂಟ್ರೆಸ್ಟ್ ರೇಟ್ ಆಗೋದು ನೋಡ್ಕೋಬಹುದು, ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ, ಇಲ್ಲಿ ಕಾಣಿಸ್ತಿದೆ ನೋಡ್ಕೋಬಹುದು. 13,756 ರೂಪಾಯಿ ಅನ್ನೋದಾದ್ರೆ ಆಗುತ್ತೆ. ನಿಮ್ಗೆ ಅಮೌಂಟ್ ಡಿಸ್ಬರ್ಸಲ್ ಆಗೋ ಅಮೌಂಟ್ ನೋಡೋದಾದ್ರೆ 97,050 ರೂಪಾಯಿ ಅನ್ನೋದಾದ್ರೆ ಡಿಸ್ಬರ್ಸಲ್ ಆಗುತ್ತೆ. ನೀವು ಟೋಟಲ್ ರೀಪೇಮೆಂಟ್ ಮಾಡ್ಬೇಕಾಗಿರೋ ಅಮೌಂಟ್ ನೋಡೋದಾದ್ರೆ 1,13,756 ರೂಪಾಯಿ ಅನ್ನೋದಾದ್ರೆ ನೀವು ಟೋಟಲ್ ರೀಪೇಮೆಂಟ್ ಮಾಡ್ಬೇಕಾಗುತ್ತೆ. ಈ ತರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ಇದನ್ನೆಲ್ಲ ನೋಡ್ಕೊಂಡು ನೀವು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ಗೆ 4.4 ರೇಟಿಂಗ್ಸ್ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಫೋನ್ ಪೇ ಅಪ್ಲಿಕೇಶನ್ ಅಂತ. ಅಪ್ಲಿಕೇಶನ್ಗೆ ಯಾರು ರಿಜಿಸ್ಟರ್ ಆದ್ರೂ ಇನ್ಸ್ಟೆಂಟ್ ಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಸೊ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಇನ್ಸ್ಟೆಂಟ್ ಆಗಿ ಲೋನ್ ಸಿಗ್ಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಗೈಸ್. ಸೊ ಗೈಸ್, ಇಷ್ಟ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.